ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ ಬಂದು ನಮ್ಮ ಮನೇಲಿ ಒಂದು ಚಿಕ್ಕ ಫಂಕ್ಷನ್ ಇದೆ, ಸೊ ಅದ್ರ ಬಗ್ಗೆ ಲಾಗ್ ಮಾಡ್ತಾ ಇರೋದು. ನಾನಿಲ್ಲಿ ಮೇಯ್ನಾಗಿ ಯಾವ ವಿಡಿಯೋಗಳು ಬೇಕು ಆ ವಿಡಿಯೋಗಳನ್ನಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ಬೇರೆ ವಿಡಿಯೋಗಳು ಮಾಡೋದಕ್ಕೆ ನನ್ನ ಹತ್ರ ಟೈಮ್ ಕೂಡ ಇರಲಿಲ್ಲ. ಅಷ್ಟು ಜನಗಳ ಮಧ್ಯೆ ವಿಡಿಯೋ ಮಾಡೋದಕ್ಕೂ ಕೂಡ ಮುಜುಗರ ಅಂತ ಅನಿಸುತ್ತೆ. ಸೊ ಹಾಗಾಗಿ ಎಷ್ಟು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಹಾಕಿದ್ದೀನಿ. ಇವಾಗ ನಾವು ಮೈಸೂರಿಗೆ ಹೋಗ್ತಿದ್ದೀವಿ, ಯಾಕಂದರೆ ಒಂದು ಸ್ವಲ್ಪ ಫಂಕ್ಷನ್ಗೆಲ್ಲ ಶಾಪಿಂಗ್ ಮಾಡೋದಿದೆ. ಹಾಗಾಗಿ ಮೈಸೂರಿಗೆ ಹೋಗ್ತಿದ್ದೀವಿ. ಹಾಗೆ ನಮ್ಮ ಅತ್ತೆಯವರ ತಂಗಿ ಮಗಳು ಕೂಡ ಅಲ್ಲೇ ಓದ್ತಾ ಇರೋದು. ಅವ್ರನ್ನ ಕೂಡ ಪಿಕಪ್ ಮಾಡಿಕೊಂಡು 3 ಜನನು ಬಸ್ಸಲ್ಲಿ ಹೋಗ್ತಿದ್ದೀವಿ. ಬೈಕ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತಿದ್ದೀವಿ. ನಾನು ತೋರಿಸ್ತಿದ್ದೀನಲ್ವ ಈ ಬ್ಯಾಗ್ ಬಂದು ನನಗೆ ಮಂಜು ಅವರು ತುಂಬ ಪ್ರೀತಿಯಿಂದ ಕೊಡಿಸಿದ್ದು. ಯಾಕಂದರೆ ಈ ಕ್ಲಾತ್ ಬಟ್ಟೆಗಳನ್ನೆಲ್ಲ ತುಂಬ ಇಷ್ಟಪಡ್ತೀನಿ. ಹಾಗಾಗಿ ಈ ಕ್ಲಾತಲ್ಲೇ ಈ ಥರ ಬ್ಯಾಗ್ ಸಿಕ್ಕಿರೋದ್ರಿಂದ ಅವ್ರು ನನಗೆ ಪ್ರೀತಿಯಿಂದ ಗಿಫ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಮಂಜು ಅವರೇ. ಇನ್ನು ಅವ್ರ ಮನೆಗೆ ಹೋದ್ವಿ. ಅವ್ರು ಕೂಡ ರೆಡಿಯಾಗಿದ್ದರು. ಅಲ್ಲಿಂದ ಸಿಟಿಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡೋದಿತ್ತು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೊರಟಿದ್ದೀವಿ. ಬೈಕ್ ಕೂಡ ಇಲ್ಲೇ ನಿಲ್ಲಿಸಿ ಹೋಗ್ತಿದ್ದೀವಿ. ನಾವು ಹೋಗಿದ್ದ ಬಟ್ಟೆ ಅಂಗಡಿ ತುಂಬಾ ರಶ್ ಇತ್ತು. ಇಷ್ಟೊಂದು ಜನಗಳನ್ನ ನೋಡಿ ವಾಪಸ್ ಹೋಗಿಬಿಡೋಣ ಅಂತ ಅನ್ನಿಸ್ತಿತ್ತು. ಆದರೂ ಬಿಡಲಿಲ್ಲ. ಒಂದು ಸಲ ಹೋಗಿ ಬರೋಣ ಅಂತ ಒಳಗಡೆ ಹೋದ್ಮೇಲೆ ಅಲ್ಲಿ ಸೆಲೆಕ್ಷನ್ ಮಾಡೋದಕ್ಕೆ ಜಾಗ ಇರಲಿಲ್ಲ, ನಮಗೆ ನಿಂತ್ಕೊಳ್ಳೋದಕ್ಕೂ ಜಾಗ ಇರಲಿಲ್ಲ. ಇನ್ನು ಸೆಲೆಕ್ಷನ್ ತಾನೇ ಹೇಗೆ ಮಾಡೋದಕ್ಕಾಗತ್ತೆ. ಹಾಗಾಗಿ ಮತ್ತೆ ಬೇರೆ ಅಂಗಡಿಗೆ ಹೋಗಬೇಕಾಯ್ತು. ಅಂತೂ ಸ್ಯಾರಿಗಳನ್ನ ತೊಗೊಂಡಾಯಿತು. ಇನ್ನು ಪಾಪು ಬಟ್ಟೆ ತೊಗೋಬೇಕಿತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಪಾಪು ಬಟ್ಟೆ ತೊಗೊಳೋದಕ್ಕೆ ತುಂಬ ಟೈಮ್ ಆಗಿದ್ದು. ಎಷ್ಟು ಅಂಗಡಿ ಸುತ್ತಿದ್ವಿ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಅಂಗಡಿ ಸುತ್ತಿದ್ದೀವಿ ಅವಳ ಬಟ್ಟೆಗೋಸ್ಕರ. ಲಾಸ್ಟ್ಗೂ ಒಂದು ಸೆಲೆಕ್ಟ್ ಆಯಿತು. 2 ಪೇರ್ ತೊಗೋಬೇಕಿತ್ತು, ಸೆಲೆಕ್ಟ್ ಆಯಿತು ಅವಳ ಬಟ್ಟೆ. ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸಂಜೆ ಪೆಂಡಲ್ ಎಲ್ಲ ಹಾಕಿದ್ರು. ನಾಳೆ ಅಡುಗೆಗೆ ಅಂತ ನಮ್ಮ 4 ಜನ ಅಮ್ಮಂದರು ಕೂಡ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ. ಈರುಳ್ಳಿ ಎಲ್ಲ ಕಟ್ ಮಾಡ್ಕೋತಾ ಇದ್ದಾರೆ. ಇನ್ನು ನಾನು ನಮ್ಮ ಅತ್ತಿಗೆಯವ್ರಿಗೆ ಮೆಹಂದಿ ಹಾಕೋದ್ರಲ್ಲಿ ಬ್ಯುಸಿ ಆಗಿದ್ದೆ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬೆಳಗ್ಗೆ ಕೂಡ ವಿಡಿಯೋ ಮಾಡಬೇಕಲ್ಲ, ಅವಾಗ ಸಿಗೋಣ ಎಲ್ರು. ಓಕೆ, ಬಾಯ್. ಹಲೋ, ಎಲ್ರಿಗೂ ಬೆಳಗಿನ ಶುಭೋದಯ. ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ನನ್ನ ಕೈಯಲ್ಲಿ ತೊಟ್ಟಿಲು ಪೂಜೆ ಮಾಡಿಸ್ತಾ ಇದ್ದಾರೆ. ನನಗೆ ತುಂಬ ಖುಷಿ, ಈ ಥರ ಎಲ್ಲ ನನ್ನ ಕೈಯಲ್ಲಿ ಪೂಜೆ ಮಾಡಿಸ್ತಿದ್ದಾರಲ್ಲಪ್ಪ ಅಂತ. ಇನ್ನು ನಮ್ಮ ಅತ್ತಿಗೆ ಮತ್ತು ಅವರ ಕ್ಯೂಟ್ ಬೇಬಿ ಎಷ್ಟು ಕ್ಯೂಟಾಗಿ ರೆಡಿ ಆಗಿದೆ ನೋಡಿ. ಇನ್ನು ಫಂಕ್ಷನ್ ಅಂತ ಅಂದರೆ ನಾವು ಎಷ್ಟೇ ಕೆಲಸಗಳು ಮುಗಿಸ್ಕೊಂಡಿದ್ರು ಅಲ್ಪ ಸ್ವಲ್ಪ ನಮ್ಮ ಕೆಲಸ ಇದ್ದೇ ಇರುತ್ತೆ. ಈ ಚಿಕ್ಕ ಪುಟ್ಟ ಕೆಲಸಗಳೇ ನಮಗೆ ತುಂಬ ಟೈಮ್ ಹಿಡಿಯೋದು. ಅದರಲ್ಲೂ ಹೆಣ್ಮಕ್ಳು ಸೀರೆ ಹಾಕೊಳ್ತಿದ್ದಾರೆ ಅಂದರೆ ಟೈಮ್ ಎಷ್ಟಿದ್ರೂ ಸಾಲಲ್ಲ. ನಾನಂತೂ ಫಂಕ್ಷನ್ ಹಿಂದಿನ ದಿನವೇ ಅಂದ್ಕೊಂಡಿರ್ತೀನಿ, ಫಂಕ್ಷನ್ ದಿನ ತುಂಬ ಚೆನ್ನಾಗಿ ಕಾಣಬೇಕು, ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತ ಅಂದ್ಕೊಂಡಿರ್ತೀನಿ. ಬಟ್ ಏನೋ ಗೊತ್ತಿಲ್ಲ, ಎಲ್ಲ ಅರ್ಜೆಂಟಲ್ಲೇ ರೆಡಿ ಆಗ್ತೀವಿ. ಆ್ಯಕ್ಚುಲಿ ಏನಂದರೆ ಇದು ಬರೀ ನಾಮಕರಣ ಫಂಕ್ಷನ್ ಆಗಿರಲಿಲ್ಲ. ಇವಾಗ ಮಗುಗೆ 5 ತಿಂಗಳು ತುಂಬಿದ ಮೇಲೆ ಜಾಗ ಬದಲಾವಣೆ ಅಂತ ಮಾಡ್ತಾರೆ. ಯಾಕೆ ಈ ಥರ ಮಾಡ್ತಾರೆ ಅಂದರೆ, ಮಗು ಒಂದೇ ಜಾಗದಲ್ಲಿದ್ದರೆ ಬೇರೆ ಜಾಗಕ್ಕೆ ಹೋದಾಗ ಅಭ್ಯಾಸ ಆಗೋದಿಲ್ಲ. ಒಂದೇ ಕಡೆ ಇದ್ದರೆ ಮಗು ಸೊರಗತ್ತೆ ಅಂತ ಈ ಥರ ಜಾಗ ಬದಲಾವಣೆ ಮಾಡ್ತಾರೆ. ಇವಾಗ ನಮ್ಮ ಅತ್ತಿಗೆಯವರು ಅವ್ರ ಅತ್ತೆ ಮನೆಗೆ ಒಂದು 5 ದಿನದ ಮಟ್ಟಿಗೆ ಹೋಗಿ ಮತ್ತೆ ರಿಟರ್ನ್ ಬರ್ತಾರೆ. ನಾನು ಆಗಲೇ ಹೇಳ್ದಾಗೆ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತ ಹೇಳಿದ್ನಲ್ವ. ಯಾವ ವೀಡಿಯೋ ಬೇಕು ಮೇಯ್ನಾಗಿ ಆ ವೀಡಿಯೋಗಳನ್ನಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋಗಳನ್ನು ನಾನು ಮಾಡ್ಕೊಂಡಿದ್ದಲ್ಲ, ನಮ್ಮ ಅತ್ತೆ ತಂಗಿ ಮಗಳು ಪ್ರಿಯಾ ಅಂತ ಅವ್ರು ಮಾಡಿಕೊಟ್ಟಿದ್ದು. ಹಾಗೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರು ಕೂಡ ವೀಡಿಯೋ ಮಾಡಿಕೊಟ್ಟಿದ್ದು. ಅವರಿಬ್ಬರಿಗೂ ಥ್ಯಾಂಕ್ಸ್ ಅಲಾಟ್. ನಾಮಕರಣ ಎಲ್ಲ ತುಂಬ ಸಿಂಪಲ್ಲಾಗಿ ಮಾಡಿದ್ದಾಯಿತು. ಇನ್ನು ಪಾಪು ನೇಮ್ ಬಂದುಬಿಟ್ಟು ಮಾನ್ಯತಾ ಅಂತ ಹೆಸರಿಟ್ಟಿದ್ದಾರೆ. ಈ ಫಂಕ್ಷನ್ ಆಗಿಬಿಟ್ಟು ತುಂಬ ದಿನದ ಮೇಲೆ ಆಯಿತು. ನಾನು ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಕಾರಣ ಏನಂತ ಅಂದರೆ ಫೋಟೋ ಶೂಟ್ ಮಾಡಿಸಿದ್ವಿ. ಆ ಫೋಟೋಗಳು ಕೂಡ ಹಾಕೋಣ, ವೀಡಿಯೋ ಜೊತೆ ಅಪ್ಲೋಡ್ ಮಾಡೋಣ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಬಟ್ ಆ ಫೋಟೋ ಬರೋದೇ ಲೇಟ್ ಆಯಿತು. ಹಾಗಾಗಿ ಫೋಟೋ ಬರಲಿಲ್ಲ. ವೀಡಿಯೋನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಫೋಟೋ ಅಪ್ಲೋಡ್ ಮಾಡ್ತೀನಿ. ಪಾಪು ಜೊತೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದರೆ ಇವಳು ಒಂದು ಫೋಟೋಗೂ ಕಂಡುಬಿಡಲಿಲ್ಲ. ಎಲ್ಲ ಮಕ್ಳುಗಳು ಫಂಕ್ಷನ್ ದಿನ ಕಿರಿಕಿರಿ ಮಾಡ್ತವೆ, ಅಳ್ತಾ ಇರ್ತವೆ. ಇವಳು ನೋಡಿದ್ರೆ ನಿದ್ದೆ ಹೊಡಿತಾ ಇದ್ದಾಳೆ. ಫುಲ್ ಡೇ ನಿದ್ದೆ ಮಾಡಿದ್ದಾಳೆ. ಒಂದು ಫೋಟೋಗೂ ಕಂಡುಬಿಟ್ಟಿಲ್ಲ ಇವಳು. ಅದು ಏನೋ ನನ್ನ ಜೊತೆ ಒಂದು ಚೂರು ಕಂಡುಬಿಟ್ಕೊಂಡು ನೋಡ್ತಿದ್ದಾಳೆ ನೋಡಿ ಈ ವಿಡಿಯೋದಲ್ಲಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.